ಕೇಸ್ನಲ್ಲಿ ಮಾಜಿ ಸಚಿವ ರೇವಣ್ಣ ಅವರಿಗೆ ಜಾಮೀನಾಗಿದೆ. ಇವತ್ತು ಸಂಜೆ ಒಳಗೆ ಜೈಲಿನಿಂದ ಹೊರಗಡೆ ಬರ್ತಾರೆ. ಇನ್ನು ಎಸ್ಐಟಿ ಅಧಿಕಾರಿಗಳ ಮುಂದಿನ ಪ್ರಕ್ರಿಯೆ ಏನು ಹಾಗಾದ್ರೆ? ಈಗಾಗಲೇ ಒಂದಷ್ಟು ತನಿಖಾ ಪ್ರಕ್ರಿಯೆಯನ್ನ ಎಸ್ಐಟಿ ಮುಗಿಸಿದೆ. ಸಂತ್ರಸ್ತೆ ಹೇಳಿಕೆಯನ್ನ ಪಡೆದು ಇಬ್ಬರನ್ನ ಬಂಧಿಸಲಾಗಿದೆ ಎಸ್ಐಟಿಯಿಂದ. ನಿನ್ನೆ A1 ಆರೋಪಿ ರೇವಣ್ಣಗೆ ಜಾಮೀನು ನೀಡಿ ಆದೇಶವನ್ನ ಹೊರಡಿಸಿದೆ ಕೋರ್ಟ್. ಇನ್ನು A2 ಆರೋಪಿ ಸತೀಶ್ ಬಾಬು ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಲಾಗಿದೆ. ಸತೀಶ್ ಬಾಬು ಹೇಳಿಕೆ ದಾಖಲಿಸಿಕೊಳ್ಳಲಿರುವಂತಹ ಎಸ್ಐಟಿ, ಸಂತ್ರಸ್ತೆಯಿಂದ ಮರು ಹೇಳಿಕೆಯನ್ನ ಪಡೆಯಲಿರುವ ಎಸ್ಐಟಿ, ಕಳೆದ 2 ದಿನಗಳಿಂದ ವೈರಲ್ ಆಗ್ತಾ ಇರುವಂತಹ ಸಂತ್ರಸ್ತೆ ಹೇಳಿಕೆಯ ವಿಡಿಯೋ ಬಗ್ಗೆ ಸಹ ಈಗ ತನಿಖೆ ನಡೆಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಗಳನ್ನ ಹುಡುಕಲಾಗ್ತಾ ಇದೆ. ಈಗ ಎಸ್ಐಟಿಯ ಮುಂದಿನ ನಡೆ ಏನಿರುತ್ತೆ ಹಾಗಾದ್ರೆ ಇದರ ಕೆಲಸ ಅನ್ನೋದು ಸಹ ಪ್ರಮುಖ ಆಗ್ತಾ ಹೋಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಕಿರಣ್. ಈಗ ರೇವಣ್ಣ ಅವರಿಗೆ ಜಾಮೀನ್ ಸಿಕ್ತು, ಇವತ್ತು ಸಂಜೆ ಒಳಗೆ ಹೊರಗಡೆ ಬರ್ತಾರೆ. ವಾಟ್ ನೆಕ್ಸ್ಟ್ ಹಾಗಾದ್ರೆ? ಎಸ್ಐಟಿ ಮುಂದೆ ಏನ್ ಮಾಡುತ್ತೆ? ತನಿಖೆಯ ಹಾದಿ ಹೇಗಿರುತ್ತೆ ಇನ್ ಮುಂದೆ ಅಂತ? ಖಂಡಿತ ಪ್ರಗತಿ. KR ನಗರದಲ್ಲಿ ದಾಖಲಾಗಿದ್ದಂಥ ಕಿಡ್ನಾಪ್ ಪ್ರಕರಣವನ್ನು SIT ತನಿಖೆ ನಡೆಸ್ತಾ ಇತ್ತು. ನಂತರ SIT ಬೇಲ್ ರಿಜೆಕ್ಟ್ ಆದ ನಂತರ ರೇವಣ್ಣ ಅವ್ರನ್ನ ಬಂಧಿಸ್ತು. ಬಂಧನ ಆದ ನಂತರ ರೇವಣ್ಣ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಂಡ್ರು. 4 ದಿನ ಕಸ್ಟಡಿ ಆದ ನಂತರ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು. ಈಗ ಬೇಲ್ ಆಗಿರ್ತಕ್ಕಂಥದ್ದು ಷರತ್ತುಬದ್ಧ ಬೇಲ್ ಆಗಿದೆ. ಈ ಮಧ್ಯೆ SIT ತಂಡ ಕೆಲವು ತನಿಖಾ ಹಂತದಲ್ಲಿ ಇರ್ತಕ್ಕಂಥದ್ದು ಕೆಲವು ಪ್ರಗತಿಯನ್ನ ಕಾಣ್ತಾ ಇದೆ. SIT ತನಿಖೆ ವೇಳೆ ಬಸವನಗುಡಿ ಮನೆಯಲ್ಲಿ ಸಹ ಮಾಜರ್ ನಡೆಸಿದ್ರು. ಮತ್ತೆ ರೇವಣ್ಣ ಅವ್ರ ಮನೆಯಲ್ಲಿ ಯಾರು ಸಂತ್ರಸ್ತೆ ಹೇಳಿಕೆ ಕೊಟ್ಟಿದ್ರು ಅದೇ ಆಧಾರದ ಮೇಲೆ ಎಲ್ಲೆಲ್ಲಿ ಹೋಗಿದ್ರು, ಹಾಸನ ಹೊಳೆನರಸೀಪುರ ಮನೆ, ಬೆಂಗಳೂರಿನ ಬಸವನಗುಡಿ ಮನೆ ಸೇರಿದಂತೆ ಎಲ್ಲ ಕಡೆ ಮಾಜರ್ ನಡೆಸಿದ್ರು. ಆ ನಂತರ ಈಗ ರೇವಣ್ಣ ಅವರು ರಿಲೀಸ್ ಆದ್ಮೇಲೆ ಏನು ಮುಂದಿನ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ SIT ತಂಡ ಮುಂದಿನ ದಿನಗಳಲ್ಲಿ ರೇವಣ್ಣ ಅವರಿಗೆ ಮತ್ತೆ ನೋಟಿಸ್ ಕೊಡೋ ಸಾಧ್ಯತೆ ಇರುತ್ತೆ. ಇಲ್ಲಿ ಮುಖ್ಯವಾಗಿ ಏನಂದ್ರೆ ನ್ಯಾಯಾಲಯ ಈಗಾಗಲೇ ಸೂಚನೆ ಕೊಟ್ಟಿರ್ತಕ್ಕಂಥದ್ದು SIT ತನಿಖೆಗೆ ಸಹಕಾರ ನೀಡಬೇಕು, ಪಾಸ್ಪೋರ್ಟ್ ಕೊಡಬೇಕು, ಮತ್ತೆ SIT ಅವರು ಕರೆದಾಗ ನೀವು ಹೋಗಿ ಅವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಈಗಾಗಲೇ ಬೇಲ್ ಕಂಡೀಷನ್ ನಲ್ಲಿ ತಿಳಿಸಿರ್ತಕ್ಕಂಥದ್ದು. ಹೀಗಾಗಿ ರೇವಣ್ಣ ಅವರು SIT ಕರೆದಾಗ ಮತ್ತೆ ಅವ್ರು ನೋಟಿಸ್ ಕೊಟ್ಟಾಗ CID ಕಚೇರಿಗೆ ಹಾಜರಾಗಿ ಅವರು ವಿಚಾರಣೆಯನ್ನ ಎದುರಿಸಬೇಕಾಗುತ್ತೆ. ಮತ್ತೆ ಅಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಈ ಸಂತ್ರಸ್ತ ಮಹಿಳೆ, ಈಗ ರೇವಣ್ಣ ಹೇಳ್ತಾ ಇರ್ತಕ್ಕಂಥದ್ದು ನನಗೆ ಸಂತ್ರಸ್ತ ಮಹಿಳೆ ಗೊತ್ತಿಲ್ಲ, ಇದು ರಾಜಕೀಯ ಷಡ್ಯಂತ್ರ, ನಾನು ಯಾವತ್ತೂ ಆ ಮಹಿಳೆ ಜೊತೆ ಮಾತಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಸತೀಶ್ ಬಾಬು ಕೂಡ ಈಗ ಆಗ್ಲೇ ಅರೆಸ್ಟ್ ಆಗಿದ್ದ. ಮತ್ತೆ ಸತೀಶ್ ಬಾಬು ಮತ್ತೆ ರೇವಣ್ಣ ಇಬ್ಬರನ್ನ ಕೂರಿಸಿ ವಿಚಾರಣೆ ನಡೆಸ್ತಾರೆ. ಮತ್ತೊಂದೆಡೆ ಸಂತ್ರಸ್ತೆ ವಿಡಿಯೋ ಈಗ ವೈರಲ್ ಆಗಿರ್ತಕ್ಕಂಥದ್ದು. ಆ ವಿಡಿಯೋದಲ್ಲಿ ರೇವಣ್ಣ ಅವ್ರಿಗೆ ನಾನು ಕಿಡ್ನಾಪೇ ಮಾಡಿಲ್ಲ, ರೇವಣ್ಣ ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಟಿರ್ತಕ್ಕಂಥದ್ದು, ನನ್ನ ಮಗನ ತಪ್ಪು ತಿಳುವಳಿಕೆಯಿಂದ ಕೇಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಸಂತ್ರಸ್ತ ಮಹಿಳೆ ವಿಡಿಯೋವನ್ನ ಬಿಟ್ಟಿರ್ತಕ್ಕಂಥದ್ದು. ಆ ವಿಡಿಯೋದ ಅಸಲಿಯತ್ತನ್ನ ತಿಳ್ಕೊಳ್ಳೋದಕ್ಕೆ ಈಗ SIT ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ರೇವಣ್ಣ ಅವರು ಬಂದ ಸಂದರ್ಭದಲ್ಲಿ ಅವರನ್ನ ಒಂದ್ ಕಡೆ ವಿಚಾರಣೆ ಮಾಡ್ತಾರೆ. ಮತ್ತೆ ವಿಡಿಯೋದಲ್ಲಿರ್ತಕ್ಕಂಥ ಮಹಿಳೆ ಏನಿದ್ದಾರೆ ಅವರನ್ನು ಸಹ ಈಗಾಗಲೇ 164 ಅಡಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ದಾಖಲಿಸಿದ್ರು. ಈಗ ಮತ್ತೆ ಆ ವಿಡಿಯೋವನ್ನ ತೋರಿಸಿ ನೀವು ಮಾಡಿದ್ರ, ಯಾವಾಗ ವಿಡಿಯೋವನ್ನ ಮಾಡಿದ್ರಿ ಅಂತ ಹೇಳಿ ಅವ್ರ ಮುಂದೆ ಮತ್ತೆ ಒಂದು ಮರು ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ 164 ಅಡಿ ಮಹಿಳೆಯನ್ನ ಕರೆದೊಯ್ದು SIT ಮಾಡೋ ಸಾಧ್ಯತೆ ಇದೆ. ಈಗ ರೇವಣ್ಣ ಅವರು ತನಿಖೆಗೆ ಸಹಕಾರ ಕೊಡಬೇಕು, ಎಲ್ಲಾ ರೀತಿಯ ಸಹಕಾರ ಕೊಡಬೇಕು. SIT ತಂಡ ಎಲ್ಲಿ ಕರೆದ್ರು ಸಹ ಅವ್ರು ಬಂದು ಹೇಳಿಕೆಯನ್ನ ಕೊಡಬೇಕು. ಮುಂದಿನ ದಿನಗಳಲ್ಲಿ ರೇವಣ್ಣ ಅವ್ರಿಗೆ ಮತ್ತೆ ನೋಟಿಸ್ ಕೊಡ್ತಾರೆ. ಮತ್ತೆ ರೇವಣ್ಣ ಅವ್ರ ಬಗ್ಗೆ FIR ನಲ್ಲಿ ತಿಳಿಸಿರುವಂತೆ ರೇವಣ್ಣ ಮತ್ತೆ ಭವಾನಿ ರೇವಣ್ಣ ಅವರ ಸೂಚನೆ ಮೇರೆಗೆ ಸತೀಶ್ ಬಾಬಣ್ಣ ಕರ್ಕೊಂಡು ಹೋಗಿದ್ರು ಮಹಿಳೆಯನ್ನ. ಅಲ್ಲಿ ಹುಣಸೂರು ಬಳಿಯಲ್ಲಿರ್ತಕ್ಕಂಥ ಕಾಳೇನಹಳ್ಳಿಯಲ್ಲಿ ಫಾರ್ಮ್ ಹೌಸ್ ಏನಿದೆ, ರಾಜ್ಗೋಪಾಲ್ ಅವರ ಫಾರ್ಮ್ ಹೌಸ್ ನಲ್ಲಿ ನೀವೇನಾದ್ರೂ ಇಟ್ಟಿದ್ರ ಅಂತ ರೇವಣ್ಣ ಅವ್ರನ್ನ ಕ್ವಶನ್ ಮಾಡೋ ಸಾಧ್ಯತೆ ಇದೆ. ನಿಮ್ಗೆ ಮತ್ತೆ ಸತೀಶ್ ಬಾಬುಗೆ ಎಷ್ಟು ವರ್ಷದಿಂದ ಪರಿಚಯ, ಮತ್ತೆ ರಾಜ್ಗೋಪಾಲ್ಗೂ ಸಹ ಎಷ್ಟು ವರ್ಷದಿಂದ ಪರಿಚಯ ಇದೆ? ನಿಮ್ಮ ರೇವಣ್ಣ ನೀವು ಸೂಚನೆ ಕೊಟ್ಟ ಮೇರೆಗೆ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ನಿಮ್ಮ ಹೇಳಿಕೆ ಏನು ಅಂತ ಹೇಳಿ ನೋಟಿಸ್ ಕೊಟ್ಟು ವಿಚಾರಣೆ ಸಂದರ್ಭದಲ್ಲಿ ರೇವಣ್ಣ ಅವ್ರನ್ನ ಕ್ವಶನ್ ಮಾಡೋ ಸಾಧ್ಯತೆ ಇದೆ. ಇಲ್ಲಿ ಮುಖ್ಯವಾಗಿ ಮಹಿಳೆಯ ಹೇಳಿಕೆ ಮುಖ್ಯ ಆಗಿರ್ತಕ್ಕಂಥದ್ದು. ವಿಡಿಯೋದಲ್ಲಿ ಮಹಿಳೆ ರೇವಣ್ಣ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಹೀಗಾಗಿ ವಿಡಿಯೋವನ್ನ ಇಟ್ಕೊಂಡು ಮತ್ತೆ ರೀಸ್ಟೇಟ್ಮೆಂಟ್ ಅನ್ನ ಮಾಡೋ ಸಾಧ್ಯತೆ ಇದೆ. ಥ್ಯಾಂಕ್ ಯು ಸೋ ಮಚ್ ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.